ಏನಿದೆ ಕೆಲಸ ಹೇಳಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿಪ್ಟಿ ಸಿಎಂ ಅವರು, ಈ ತರ ಮತ್ತೆ ಎಲ್ಲಾ ಮಂತ್ರಿಗಳು ಪ್ರೀತಿ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ನಿಮ್ ಸಲಗೆ, ಅವ್ರ ಸಲಗೆ ಇಲ್ಲ, ನಿಮ್ ಸಲಗೆ. ಯಾಕಂದ್ರೆ ನನಗೆ ಅನ್ಸೋ ಸರ್, ಒಂದು ನೀವು TMCಗೆ CMC ನೀವು ಆಗ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆಗ್ಲಿ, ಡಿ.ಕೆ. ಶಿವಕುಮಾರ್ ಸಾಹೇಬರು ಆಗ್ಲಿ, ನೀವು ಎಲ್ಲರೂ ಈ ಕ್ಷೇತ್ರಕ್ಕೆ ಮುನ್ಸಿಪಾಲಿಟಿ ಮಾಡಿಕೊಟ್ಟಿದ್ರಿ. ನೀವು ನಿಮ್ಮ ಎಲ್ಲರಿಗೂ ಜನರಿಗೆ ಗೊತ್ತಾಗಲ್ಲ. ಅಪ್ಗ್ರೇಡ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಸುಮಾರು ಜನ 10-20 ವರ್ಷದಿಂದ 30 ವರ್ಷದಿಂದ ತಿರುಗ್ಲತ್ತಾರೆ ಮುನ್ಸಿಪಾಲಿಟಿ ಮಾಡ್ಬೇಕಂದ್ರು. ಅದಕ್ಕೆ ಏನಿದೆ ಅಂದ್ರು ಸುಮಾರು ಸ್ಟಾಫ್ ಟ್ರಿಬಲ್ ಆಗ್ತದೆ. ಎಕ್ಸಾಂಪಲ್ ಒಂದು 50 ಇದ್ರು 150 150 ಸ್ಟಾಫ್ ಸಿಗ್ತದೆ. ಮೊದಲು 10 ಕೋಟಿ ದುಡ್ಡು ಬಂದ್ರು 40 ಕೋಟಿ ದುಡ್ಡು ವರ್ಷಕ್ಕೆ ಬರ್ತದೆ ಅಪ್ಗ್ರೇಡ್ ಆದ್ರ ಮೇಲೆ. ಆ ಥರ ಸುಮಾರಿದೆ ಮುನ್ಸಿಪಾಲಿಟಿ. ಅದ್ರ ಸಲುವಾಗಿ ಫೈನಾನ್ಸ್ ಅವರು ಮತ್ತು ಕ್ಯಾಬಿನೆಟ್ ನಲ್ಲಿ ಇದು ಅಪ್ರೂವ್ ಕೊಡೋದು ತುಂಬಾ ಕಷ್ಟ. ಅವ್ರು ತುಂಬಾ ಸಲ ಮುಖ್ಯಮಂತ್ರಿಗೆ, ನನಗೆ ಸುಮಾರು ಸಲ ಪ್ರೆಷರ್, UD ಮಿನಿಸ್ಟರ್ಗೆ ಪ್ರೆಷರ್ ಮಾಡಿ ಇವತ್ತು ಮುನ್ಸಿಪಾಲಿಟಿ ಮಾಡಿಸಿದ್ದಾರೆ. ಮತ್ತೆ ಆಮೇಲೆ ನಾನು ಹೀಗೆ ಕುಂತು ಕೇಳಿದ್ದೇನೆ, ಇಲ್ಲಿ ನೀರಿಂದು ಎಷ್ಟು ಸಮಸ್ಯೆ ಇತ್ತು, 24x7 ಮಾಡಿದ್ದಾರಂತೆ. ನಿಜವಾಗ್ಲೂ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಡಿಗ್ರಿ ಕಾಲೇಜಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟು ದೊಡ್ಡ ಪಟ್ಟಿ ಇದೆ ಏನೇನು ಮಾಡಿದ್ದಾರೆ ಅಂತ. ಅವ್ರದ್ದು ಕೆಲಸ ರೋಡ್, ಡ್ರೈನ್, ಯಾವಾಗಲೂ ಬಾರ್ಡರ್ ಏರಿಯಾ ಡೆವಲಪ್ ಆಗೋದು ತುಂಬಾ ಕಷ್ಟ. ಇದು ಮಹಾರಾಷ್ಟ್ರ ಬಾರ್ಡರ್ ಏರಿಯಾ, ಇಲ್ಲಿ ದುಡ್ಡು ಬರೋದು ತುಂಬಾ ಕಷ್ಟ. ಆದ್ರೂ ಇವರು ಡೈರೆಕ್ಟ್ ಅಪ್ರೋಚ್ ಮುಖ್ಯಮಂತ್ರಿ ಜೊತೆಗಿದೆ ಅಂತ ಇವ್ರಿಗೆ ಸುಮಾರು ಸಲ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದ್ರ ಸಲಗೆ ತಾವು ಎಲ್ಲರೂ ಇಂಡಿ ಜನ ಅಷ್ಟು ಪ್ರೀತಿ ವಿಶ್ವಾಸದಿಂದ ಒಂದು ಒಳ್ಳೆ MLA ಅವರಿಗೆ ಏನು ನೀವು ಎಲೆಕ್ಟ್ ಮಾಡಿದಿರಿ, ನೀವೆಲ್ಲರಿಗೆ ನಾನು ಇನ್ನೊಂದ್ಸಲ ಧನ್ಯವಾದ ಹೇಳ್ತೇನೆ. ಮತ್ತು ಇವತ್ತು ಬೆಳಗ್ಗೆಲಿಂದ ಸುಮಾರು ಕಾರ್ಯಕ್ರಮ. ಫಸ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಹೆಸರು, ಅಲ್ಲಿ ದೊಡ್ಡ ಹೆಸರು ಬಾಬಾ ಸಾಹೇಬ್ ಹೆಸರು ಮೇಲೆ ಇಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂದ್ರು ಸುಮಾರು ಜನ ಏನ್ ತಪ್ಪು ತಿಳಿದಿದೆ ಅಂದ್ರು, ಅವರು ದಲಿತ ಸಮಾಜ್ಗೆ ಅವ್ರ ಪರವಾಗಿ ಅಂತ ಏನು